ಹಲೋ ಸ್ನೇಹಿತರೆ, ಇವತ್ತಿನ ಈ ಸೆಷನಲ್ಲಿ ನಾವು ಏನು ನಿಮ್ಮ ಮೂರನೇ ಚಾಪ್ಟರ್ ಇದೆಯೋ ಥರ್ಡ್ ಚಾಪ್ಟರ್ ಯಾವುದು ಇಂಡೆಫಿನೈಟ್ ಇಂಟಿಗ್ರೇಷನ್ ಏನಿದೆಯೋ ಅದರ ಮೇಲೆ ಬಂದಂತಹ 2021 ಹಿಡಿದು 2025 ತನ ಏನು 1 ಮಾರ್ಕು ಮತ್ತು ಎರಡು ಮಾರ್ಕಿಗೆ ಏನು ಕ್ವಶನ್ಸ್ ಬಂದಿದೆಯಲ್ಲ ಅಂಥ ಕ್ವಶನ್ಸನ್ನು ಪ್ರತಿಯೊಂದು ನೋಡ್ತಾ ಸಾಗುವ. ಓಕೆ, ಈ ರೀತಿದ್ದೇ ಕ್ವಶನ್ ಈ ಸಲನೂ ಕೇಳ್ತಾನೆ, ಅದರಲ್ಲಿ ಏನೂ ಡೌಟ್ ಇಲ್ಲ. ಆದರೆ ಇಂಥ ಕ್ವಶನ್ಸ್ ಮಾಡಿದ್ರೆ ನಿಮಗೆ ಈ ಸಲ ಬರೋ 1 ಮಾರ್ಕ್ ಮತ್ತು 2 ಮಾರ್ಕ್ದ ಕ್ವಶನನ್ನು ನೀವು ಈ ಇಂಟಿಗ್ರೇಷನ್ದು ಬರೀಬಹುದು. ಯಾಕೆ ಸೇಮ್ ಕ್ವಶನ್ಸ್ ಇವೆ ನೋಡಿ. ಓಕೆ, ಸೊ ಒಂದೊಂದನ್ನೇ ನೋಡ್ತಾ ಸಾಗುವ. ಸೊ ಮೊದಲಿಗೆ ಸೆಕ್ಷನ್ ಬಿ ಯಲ್ಲಿ ಮಾರ್ಚ್ 2025 10ನೇ ಕ್ವಶನ್ ಆಗಿ ಬಂದಿರೋ ಕ್ವಶನ್ ನೋಡಿದ್ದು. ರೈಟ್, ಇದನ್ನ ಹೆಂಗೆ ಬಡಿಸೋದು? ಮೊದಲಿಗೆ ಏನು ಮಾಡ್ಕೋತೀವಿ? ಸೊಲ್ಯೂಷನ್ ಅಂತೀವಿ. ಲೆಟ್ I is equals to right what is the given? ಏನು ಕೊಟ್ಟಿದ್ದಾನೆ ಇಲ್ಲಿ? ಇಂಟಿಗ್ರಲ್ ಆಫ್ ದಿ ಫಂಕ್ಷನ್ x raised to 9 into sec square of x raised to 10 into dx. ಮೊದಲಿಗೆ ಗೊತ್ತಾಗಬೇಕು ಇದು ಯಾವ ಕನ್ಸೆಪ್ಟ್ ಮೇಲಿನ ಕ್ವಶನ್ಸ್ ಇದೆ ಅಂತ. ಫಸ್ಟ್ ವಿ ಹ್ಯಾವ್ ಟು ನೋ. ಸೊ ದಿ ಗಿವನ್ ಕ್ವಶನ್ ಈಸ್ ಬೇಸ್ಡ್ ಆನ್ ವಿಚ್ ಕನ್ಸೆಪ್ಟ್? ರೈಟ್, ಯಾವ ಕನ್ಸೆಪ್ಟ್ ಮೇಲೆ ಇದೆ ಇದು? ಸಬ್ಸ್ಟಿಟ್ಯೂಷನ್ ಮೆಥಡ್ ಮೇಲಿದೆ. ಯಾವುದು? ಸಬ್ಸ್ಟಿಟ್ಯೂಷನ್ ಮೆಥಡ್ ಮೇಲೆ. ಸಬ್ಸ್ಟಿಟ್ಯೂಷನ್ ಮೆಥಡ್ ಏನು ಹೇಳುತ್ತೆ? ಸಬ್ಸ್ಟಿಟ್ಯೂಷನ್ ಮೆಥಡ್ ಸೇಸ್, ಓಕೆ, ಸಬ್ಸ್ಟಿಟ್ಯೂಷನ್ ಮೆಥಡ್ ಏನು ಹೇಳುತ್ತೆ? ಇಲ್ಲೇನಿದೆಯಲ್ಲ ಈ x raised to 9 x raised to 10 ಅಥವಾ sec square ಏನು ಫಂಕ್ಷನ್ಸ್ ಇದೆಯಲ್ಲ, ಇಲ್ಲಿ ಯಾವ ಫಂಕ್ಷನನ್ನು ಡಿಫ್ರೆನ್ಸೇಟ್ ಮಾಡಿದ್ರೆ ಇದರಲ್ಲಿರೋ ಫಂಕ್ಷನ್ ಬರುತ್ತೆ ಅಂದರೆ, ಈಗ ನಾನೇನು ಮಾಡ್ತೀನಿ? ಪುಟ್ x raised to 10 ಅಂತ ತಗೋತೀನಿ. ಅಂದರೆ x raised to 10 ಡಿಫ್ರೆನ್ಸೇಟ್ ಮಾಡಿ ನೋಡಿ ಏನು ಬರುತ್ತೆ? 10x raised to 9 ಅಂತ ಬರುತ್ತೆ ನೋಡಿ. x raised to 9 ಬಂತಲ್ಲ. ಸೊ ಇಂಥ ಫಂಕ್ಷನನ್ನು ಪುಟ್ ಮಾಡೋದು. ಪುಟ್ ನಾನೇನು ಮಾಡ್ತೀನಿ? x raised to 9 ಪುಟ್ ಅಪ್ ಮಾಡ್ಕೋತೀನಿ. ರೈಟ್, ಏನು? ಸಬ್ಸ್ಟಿಟ್ಯೂಟ್. ಅದಕ್ಕೆ ಸಬ್ಸ್ಟಿಟ್ಯೂಷನ್ ಮೆಥಡ್, ಪುಟ್ ಅಪ್ ಮೆಥಡ್, ಸಿಂಪ್ಲಿ ನೋನ್ ಆಸ್ ಪುಟ್ ಅಪ್ ಮೆಥಡ್ ಈಸ್ ಕಾಲ್ಡ್ ಅ ಸಬ್ಸ್ಟಿಟ್ಯೂಷನ್ ಮೆಥಡ್ ಆರ್ ಸಬ್ಸ್ಟಿಟ್ಯೂಷನ್ ಮೆಥಡ್ ಈಸ್ ಕಾಲ್ಡ್ ಅ ಪುಟ್ ಅಪ್ ಮೆಥಡ್. ಪುಟ್ಟಿಂದಾನೇ ಸ್ಟಾರ್ಟ್ ಆಗುತ್ತೆ. ಪುಟ್ ಏನು ಮಾಡ್ತೀರಾ? x raised to 10 ಪುಟ್ ಅಪ್ ಮಾಡ್ಕೋತೀರಾ. ಏನಂತ ಪುಟ್ ಅಪ್ ಮಾಡ್ಕೋತೀರಾ? t ಅಂತ ಪುಟ್ ಅಪ್ ಮಾಡ್ಕೋತೀರಾ. ಇದರದು ಡಿಫ್ರೆನ್ಷಿಯೇಷನ್ ಏನು ಬಂತು ಸ್ನೇಹಿತರೆ? ಇದರ ಡಿಫ್ರೆನ್ಷಿಯೇಷನ್ ಏನು ಬಂತು? x raised to 10 ಡಿಫ್ರೆನ್ಷಿಯೇಷನ್ ಮಾಡಿ 10x raised to 9 is equals to dt by dx. ಏನು ಮಾಡಿದೀವಿ ಇಲ್ಲಿ? ಡಿಫರೆನ್ಸಿಯೇಟ್ ಮಾಡಿದೀವಿ ವಿತ್ ರೆಸ್ಪೆಕ್ಟ್ ಟು ಯಾವ್ದ್ರಿಂದ? x ಇಂದ. ಓಕೆ, ಸೊ ಇನ್ನೇನಾಯ್ತು ನೋಡಿ, ನನಗಿಲ್ಲೇನಿದೆ? x raised to 9 ಇದ್ದಂಗೆ ಇಡ್ತೀನಿ. ಈ dx ಅನ್ನು ಈ ಕಡೆ ತೊಗೊಂಬರ್ತೀನಿ. ಮಲ್ಟಿಪ್ಲಿಕೇಶನ್ ಆಯಿತು. ಇನ್ನು dt ಬೈ ಈ 10 ಈ ಕಡೆ ತರ್ತೀನಿ. 10 ಯಾಕೆ ಈ ಕಡೆ ತರಬೇಕು? ನನಗೇನಿದೆ ಇಲ್ಲಿ? x raised to 9 ಅಷ್ಟೇ ಇದೆ. 10 ಇದೆಯಾ? ಇಲ್ಲ. ಅದಕ್ಕೋಸ್ಕರ 10 ಈ ಕಡೆ ತರೋದು. x raised to 9 into dx. dx ಯಾಕೆ ತಂದೆ ಅಂದರೆ x raised to 9 ಜೊತೆ ಏನಿದೆ? dx ಇದೆ. ಅದಕ್ಕೆ dx ಈ ಕಡೆ ತಂದಿದ್ದು. ಇನ್ನು ನೋಡಿ, ಇನ್ನು ಮತ್ತೆ i, ಲೆಟ್ i is equals to, ಮತ್ತೆ ಏನು ಬರಿತೀರಾ? ಪುಟಪ್ ಏನೇನಾಗಿದೆ ನೋಡಿ, ಏನೇನಾಗಿದೆ ಪುಟಪ್ಪು? i is equals to ಬರ್ಕೊಂಡ. ಇನ್ನು ಇಲ್ಲಿ x raised to 9 into dx ಅಂದರೆ ಏನು ಪುಟಪ್ ಆಗಿದೆ ಇಲ್ಲಿ? x raised to 9 into dx ಅಂದರೆ dt by 10 ಆಗಿದೆ. ಓಕೆ, ಇಡ್ತೀನಿ. ಇಂಟಿಗ್ರೇಷನ್ಗೆ ಇಂಟಿಗ್ರೇಷನ್. ಇನ್ನು ಉಳಿತೇನೋ? ಸೆಕ್ ಸ್ಕ್ವೇರ್ಗೆ ಸೆಕ್ ಸ್ಕ್ವೇರ್ ಹಾಗೆ ಇಡ್ತೀನಿ ಅಂತ. ಸೆಕ್ ಸ್ಕ್ವೇರ್ಗೆ ಸೆಕ್ ಸ್ಕ್ವೇರ್. ಇನ್ನು x raised to 10 ಅಂದರೆ ಏನು ಪುಟಪ್ ಮಾಡ್ಕೊಂಡಿಯಾ? x raised to 10 which means what you put? t. Is it that? ಇನ್ನು ಇಂಟಿಗ್ರಲ್ ಆಫ್ ಸೆಕ್ ಸ್ಕ್ವೇರ್ ನಮಗೆಲ್ಲ ಗೊತ್ತು. ಇಂಟಿಗ್ರೇಷನ್ ಆಫ್ ಸೆಕ್ ಸ್ಕ್ವೇರ್ x ಇಂಟು dx ಅಂದರೆ ಏನು? tan x ಪ್ಲಸ್ ಸಿ. ಅದೇ ರೀತಿ ಸೆಕ್ ಸ್ಕ್ವೇರ್ t ಇಲ್ಲೇನಿದೆ? 1/10 ಕಾನ್ಸ್ಟೆಂಟ್ ಇದೆಯಲ್ಲ, ಕಾನ್ಸ್ಟೆಂಟ್ ಟೇಕ್ ಔಟ್ಸೈಡ್ ಫ್ರಮ್ ದಿ ಇಂಟಿಗ್ರೇಷನ್. ವಾಟ್ ಇಟ್ಸ್ ರಿಮೇನ್? ಸೆಕ್ ಸ್ಕ್ವೇರ್ t ಇಂಟು dt. ಇಲ್ಲಿ ಕ್ಲಿಯರ್ ಆಗ್ತೀರಾ ನೀವು. ಓಕೆ, ಇನ್ನು 1/10 ಆಸ್ ಇಟ್ ಈಸ್. ಸೆಕ್ ಸ್ಕ್ವೇರ್ದು ಇಂಟಿಗ್ರೇಷನ್ ಏನು? ಟ್ಯಾನ್.
ಇಲ್ಲಿ ಎಕ್ಸ್ ಇಂಟು ಎಕ್ಸ್ ಬರಿತೀವಿ, ಇಲ್ಲಿ ಟಿ ಇದೆ ನೋಡಿ, ವಿತ್ ರಿಸ್ಪೆಕ್ಟ್ ಟು ಟಿ ಇದೆ, ಟಿ ಬರಿತೀವಿ ಪ್ಲಸ್ ಸಿ. ಫೈನಲ್ ಆಗಿ ಏನು ಬಂತ ಆನ್ಸರು 1/10 tan ಆಫ್ ಟಿ, ವಿಚ್ ಮೀನ್ಸ್ ಟಿ ಅಂದರೆ ಏನು ಪುಟ್ ಅಪ್ ಮಾಡ್ಕೊಂಡಿವಿ ನೋಡಿ, ಟಿ ಅಂದರೆ ಏನು x raised to 10 x raised to 10 ಪ್ಲಸ್ ಸಿ, ವಿಚ್ ಈಸ್ ದಿ integration of the function x raised to 9 sec square x raised to 10 into dx. ಸಿಂಪಲ್ ಇದೆಯಲ್ಲ, ಮಾರ್ಚ್ 2025 ಕೇಳಿದ್ದಾನೆ. ಓಕೆ, ಯಾವ ಮೆಥಡ್ಡು? ಸಬ್ಸ್ಟಿಟ್ಯೂಷನ್ ಮೆಥಡ್ಡು. ಎಷ್ಟು ಮಾರ್ಕಿಗೆ? ಸೆಕ್ಷನ್ ಬಿ ಯಲ್ಲಿ 10ನೇ ಕ್ವಶನ್ ಅಂದರೆ 2 ಮಾರ್ಕಿಗೆ ಕೇಳಿರೋ ಕ್ವಶನ್ನು. ಓಕೆ, ನೆಕ್ಸ್ಟ್ ಕ್ವಶನ್ ನೋಡುವ. ಓಕೆ, ನೆಕ್ಸ್ಟ್ ನೋಡಿ, ಸೇಮ್ ಯಾವ ಮೆಥಡ್ ಹೇಳಿ? ಅದೇ ಸಬ್ಸ್ಟಿಟ್ಯೂಷನ್ ಮೆಥಡು, ಎಲ್ಲಿ ಹೋಗೋದಿಲ್ಲ ಅವನು. ಸಬ್ಸ್ಟಿಟ್ಯೂಷನ್ ಮೆಥಡ್ ಮೇಲೆ ಜುಲೈ 2024ರಲ್ಲಿ ಮತ್ತೆ 10ನೇ ಕ್ವಶನ್ ಆಗಿ ಕೇಳಿದ ನೋಡಿ, ರೈಟ್. ಸೆಕ್ಷನ್ ಬಿ ಯಲ್ಲಿ ಮತ್ತೆ 10ನೇ ಕ್ವಶನ್ ಆಗಿ ಬಂದಿದೆ. ಸೊ ಇದನ್ನೇನು ಬರ್ತೀವಿ? ಲೆಟ್. ಆನ್ಸರಲ್ಲಿ ಏನು ಬರ್ತೀವಿ? ಲೆಟ್ ಐ ಇಸ್ ಈಕ್ವಲ್ಸ್ ಟು ಅಂತ ಬರ್ಕೋತೀವಿ ಸೊಲ್ಯೂಷನ್ ಅದು. ಓಕೆ, ರೈಟ್. ನೀವು ಚೆನ್ನಾಗಿ ಬರ್ಕೋಬೇಕಾ? ಲೆಟ್ ಐ ಅಂದರೆ ಇಂಟಿಗ್ರೇಷನ್ ವಿಚ್ ಮೀನ್ಸ್ ದಿ ಗಿವನ್ ಫಂಕ್ಷನ್, ಇಂಟಿಗ್ರಲ್ ಆಫ್ ದಿ ಗಿವನ್ ಫಂಕ್ಷನ್. ರೈಟ್, ಇಲ್ಲಿ ಏನು ಪುಟ್ ಮಾಡ್ಕೋತೀರಾ? ಇಲ್ಲಿ ಯಾವುದನ್ನ ಡಿಫರೆನ್ಸಿಯೇಟ್ ಮಾಡಿದ್ರೆ ಮತ್ತೊಂದು ಬರುತ್ತೆ ನೋಡೋದು. ಇಲ್ಲಿ ನಾನು ಏನು ಮಾಡ್ಕೋತೀನಿ? ಪುಟ್ ಈ ಎಕ್ಸ್ ಇ ರೆಸ್ ಟು ಎಕ್ಸ್ ಅನ್ನು ಪುಟ್ ಅಪ್ ಮಾಡ್ಕೋತೀನಿ. ಎಕ್ಸ್ ಇ ರೆಸ್ ಟು ಎಕ್ಸ್ ಈಕ್ವಲ್ಸ್ ಟು ಏನಂತ ಮಾಡ್ಕೊಳ್ಳೋದು? ಟಿ ಅಂತಾನೆ ಮಾಡ್ಕೊಳ್ಳೋದು. ಈಗ ಡಿಫ್ರೆನ್ಸಿಯೇಟ್ ಮಾಡಿ, ಡಿಫ್ರೆನ್ಸಿಯೇಟ್ ವಿತ್ ರಿಸ್ಪೆಕ್ಟ್ ಟು ಎಕ್ಸ್ ಇಂದ ಡಿಫ್ರೆನ್ಸಿಯೇಟ್ ಮಾಡಿ. ಈಗ ಏನಾಯ್ತು ನೋಡಿ, ಡಿ ಬೈ ಡಿ ಎಕ್ಸ್ ಆಫ್ ಎಕ್ಸ್ ಇ ರೆಸ್ ಟು ಎಕ್ಸ್ ಈಸ್ ಈಕ್ವಲ್ಸ್ ಟು ಡಿ ಬೈ ಡಿ ಎಕ್ಸ್ ಆಫ್ ಟಿ, ದಿಸ್ ಟಿ. ಓಕೆ, ಇನ್ನ ಅಪ್ಲೈ ದಿ ಪ್ರಾಡಕ್ಟ್ ರೂಲ್, ಡೆರಿವೇಟಿವ್ ಆಫ್ ಪ್ರಾಡಕ್ಟ್ ರೂಲ್. ಪ್ರಾಡಕ್ಟ್ ರೂಲ್ ಹೇಳುತ್ತೆ ಫಸ್ಟ್ ಫಂಕ್ಷನ್ ಆಸ್ ಇಟ್ ಈಸ್ ಅಂದರೆ ಎಕ್ಸ್ ಇದ್ದಂಗೆ ಡಿ ಬೈ ಡಿ ಎಕ್ಸ್ ಆಫ್ ಡೆರಿವೇಟಿವ್ ಆಫ್ ಸೆಕೆಂಡ್ ಫಂಕ್ಷನ್ ಏನಿದೆ ಇ ರೆಸ್ ಟು ಎಕ್ಸ್ ಪ್ಲಸ್, ಇನ್ನು ಸೆಕೆಂಡ್ ಫಂಕ್ಷನ್ ಇದ್ದಂಗೆ ಇ ರೆಸ್ ಟು ಎಕ್ಸ್ ಆಸ್ ಇಟ್ ಈಸ್ ಇಂಟು ಡಿ ಬೈ ಡಿ ಎಕ್ಸ್ ಆಫ್ ಫಸ್ಟ್ ಫಂಕ್ಷನ್ ಏನಿದೆ ಎಕ್ಸ್ ಇದೆ, ಈಸ್ ಈಕ್ವಲ್ಸ್ ಟು ಡಿ ಟಿ ಬೈ ಡಿ ಎಕ್ಸ್. ದೆನ್ ಫೈನಲಿ we can write x ಗೆ x ಬರೀತೀವಿ, ಡಿ ಬೈ ಡಿ ಎಕ್ಸ್ ಆಫ್ ಇ ರೆಸ್ ಟು ಎಕ್ಸ್ ಅಂದರೆ ಇ ರೆಸ್ ಟು ಎಕ್ಸ್ ಪ್ಲಸ್ ಇ ರೆಸ್ ಟು ಎಕ್ಸ್ ಆಸ್ ಇಟ್ ಈಸ್, ದೆನ್ ಡೆರಿವೇಟಿವ್ ಆಫ್ ಎಕ್ಸ್ ವಿಚ್ ಮೀನ್ಸ್ 1. ಓಕೆ, 1. ಇನ್ನು ಈ ಡಿ ಎಕ್ಸ್ ಅನ್ನು ಈ ಕಡೆ ತರ್ತೀನಿ, ಡಿ ಎಕ್ಸ್ ಈಸ್ ಈಕ್ವಲ್ಸ್ ಟು ಡಿ ಟಿ. ಏನಾಯಿತು ಫೈನಲ್ ಆಗಿ? ಈ ಎಕ್ಸ್ in both terms e raised to x is a common, take it outside, e raised to x take outside from the bracket, then what remains? x plus ಇಲ್ಲಿ ಏನು ಉಳಿತು? ಪ್ಲಸ್ 1 ಉಳಿತು ನೋಡಿ. ಇಲ್ಲಿ ಏನು ಮಾಡಿದ್ದೀವಿ? e raised to x ಕಾಮನ್ ಆಗಿ ತೆಗೆದುಕೊಂಡಿವಿ, ಇಂಟು ಡಿ ಎಕ್ಸ್ ಈಸ್ ಈಕ್ವಲ್ಸ್ ಟು ಡಿ ಟಿ. ನಾನು ಹೇಳದ್ನಲ್ಲ, ಇದನ್ನು ನಾನು ಯಾಕೆ ಡಿಫ್ರೆನ್ಸಿಯೇಟ್ ಇದನ್ನೇ ಯಾಕೆ ತೊಗೊಂಡೆ ಅಂದರೆ, ಮತ್ತೊಂದು ನೋಡಿಲ್ಲಿ ಇ ರೆಸ್ ಟು ಎಕ್ಸ್ ಆಫ್ 1 ಪ್ಲಸ್ ಎಕ್ಸ್ ಇಂಟು ಡಿ ಎಕ್ಸ್ ಇಲ್ಲಿ ಬಂತು ನೋಡಿ. ಒಂದನ್ನು ಡಿಫ್ರೆನ್ಸಿಯೇಟ್ ಮಾಡಿದ್ರೆ ಮತ್ತೊಂದು ಬರಬೇಕು, ಈ ರೀತಿ ಕನ್ಸೆಪ್ಟ್ ಇದು ಸಬ್ಸ್ಟಿಟ್ಯೂಷನ್ ಮೆಥಡ್ದು, ಲಕ್ಷ್ಯ ಇರಲಿ. ಓಕೆ, ಇನ್ನು ಏನು ಬಂತು ನೋಡಿ, ಇನ್ನು ಬಿಡಿಸುವ. ಲೆಟ್ ಐ ಇಸ್ ಈಕ್ವಲ್ಸ್ ಟು ಇಂಟಿಗ್ರಲ್ ಆಫ್ ದಿ ಫಂಕ್ಷನ್. ಇನ್ನು ಇ ರೆಸ್ ಟು ಎಕ್ಸ್ ಆಫ್ 1 ಪ್ಲಸ್ ಎಕ್ಸ್ ಇಂಟು ಡಿ ಎಕ್ಸ್ ಅಂದ್ರೆ ಏನು? ಇ ರೆಸ್ ಟು ಎಕ್ಸ್ ಆಫ್ 1 ಪ್ಲಸ್ ಎಕ್ಸ್ ಅಂದ್ರೂ ಒಂದೇ, ಎಕ್ಸ್ ಪ್ಲಸ್ 1 ಅಂದ್ರೂ ಒಂದೇ. ಓಕೆ, ಇಂಟು ಡಿ ಎಕ್ಸ್ ಅಂದ್ರೆ ಏನು? ಡಿ ಟಿ ಸಿಕ್ತು. ಇನ್ನು ಉಳಿತೇನು? 1 ಡಿವೈಡೆಡ್ ಬೈ, ನೋಡ್ರಿ ಇದು ಪೂರ್ತಿ ನ್ಯೂಮರೇಟರ್ ಏನು ಸಿಕ್ತು ನನಗೆ? ಪೂರ್ತಿ ನ್ಯೂಮರೇಟರ್ ಅಂದರೆ ಏನು ಸಿಕ್ಕಿದೆ ನನಗೆ? ಡಿ ಟಿ ಅಂತ ಸಿಕ್ಕಿದೆಯಲ್ಲ, ಡಿ ಟಿ ಬರ್ಕೊಂಡೆ. ಇನ್ನು 1 ಡಿವೈಡೆಡ್ ಬೈ, ನ್ಯೂಮರೇಟರ್ ಖಾಲಿ ಆಯಿತು, ಡಿನಾಮಿನೇಟರ್ ಏನು ಉಳಿದಿದೆ? ಇಲ್ಲಿ ಸೈನ್ ಸ್ಕ್ವೇರ್ಗೆ ಸೈನ್ ಸ್ಕ್ವೇರ್. ಓಕೆ, ಇನ್ನು ಎಕ್ಸ್ ಇ ರೆಸ್ ಟು ಎಕ್ಸ್ ಅಂದರೆ ಏನು ಬರ್ಕೊಂಡಿದ್ದೀನಿ ನಾನು? ಟಿ ಅಂತ ಪುಟಪ್ ಮಾಡ್ಕೊಂಡಿದ್ದೀನಿ, ಟಿ. ದೆನ್ ಇಂಟಿಗ್ರಲ್ ಆಫ್ ದಿ ಫಂಕ್ಷನ್. ಐ ನೋ 1 ಬೈ ಸೈನ್ ಟ್ರಿಗ್ನೋಮೆಟ್ರಿಕ್ ರೇಷಿಯೋ. ಇನ್ ಟ್ರಿಗ್ನೋಮೆಟ್ರಿಕ್ ರೇಷಿಯೋ 1 ಬೈ ಸೈನ್ ಮೀನ್ಸ್ ಕೊಸೆಕ್. ಸ್ಕ್ವೇರ್ ಇದೆ, ಸ್ಕ್ವೇರ್ ಟಿ ಇಂಟು ಡಿ ಟಿ. ಐ ನೋ ಇಂಟಿಗ್ರಲ್ ಆಫ್ ಕೊಸೆಕ್ ಸ್ಕ್ವೇರ್ ಎಕ್ಸ್ ಇಂಟು ಡಿ ಎಕ್ಸ್, ದಟ್ ಈಸ್ ಮೈನಸ್ ಕಾಟ್. ಇಲ್ಲಿ ವಿತ್ ರೆಸ್ಪೆಕ್ಟ್ ಏನಿದೆ? ಟಿ ಇದೆ, ಟಿ ಪ್ಲಸ್ ಸಿ. ಸೊ ಫೈನಲಿ ಐ ಕ್ಯಾನ್ ರೈಟ್ ಮೈನಸ್ ಕಾಟ್. ವಾಟ್ ಈಸ್ ದಿ ವ್ಯಾಲ್ಯೂ ಆಫ್ ಟಿ? ಟಿ ಅಂದರೆ ಏನು ಪುಟಪ್ ಮಾಡ್ಕೊಂಡಿಯಾ ನೀನು?
x e raised to x plus c, which is the final answer. ನೋಡ್ರಿ ಸಬ್ಸ್ಟಿಟ್ಯೂಷನ್ ಮೆಥಡ್ ಎಷ್ಟು ಇಂಪಾರ್ಟೆಂಟ್ ಅಂತ ಹೇಳಿ ಒಂದು ಕ್ವಶನ್ ಬಂದೇ ಬರುತ್ತೆ ಸ್ನೇಹಿತರೆ. ರೈಟ್, ನೆಕ್ಸ್ಟ್ ಕ್ವಶನ್ ನೋಡಿ. ಜುಲೈ 2024ರಲ್ಲೇ ಕೇಳಿದ್ದು, ಅದು ಕೇಳಿದ್ದು ಹಿಂದಿನ ಪ್ರೀವಿಯಸ್ ಕ್ವಶನ್ನು 2 ಮಾರ್ಕಿಗೆ ಕೇಳಿದ್ದಾನೆ. ಇದು ಕ್ವಶನ್ ನಂಬರ್ 2 ಅಲ್ಲಿ 3ನೇ ಕ್ವಶನ್ ಆಗಿ ಕೇಳಿದ್ದಾನೆ. ಎಷ್ಟು ಮಾರ್ಕಿಗೆ ಕ್ವಶನ್ ಇದು? 1 ಮಾರ್ಕಿನ ಕ್ವಶನ್ನು ಬರುತ್ತೆ. ಕಂಪಲ್ಸರಿ ಕ್ವಶನ್ ಇರುತ್ತೆ, ಆಪ್ಷನ್ ಇರಂಗಿಲ್ಲ, ಬಿಡಿಸಲೇಬೇಕು ಅಂದ್ರೆ ಮಾರ್ಕು. ರೈಟ್, ಇದನ್ನ ಹೆಂಗೆ ಬಿಡಿಸ್ತೀವಿ ನಾವು? ಲೆಟ್ ಐ ಅಂತ ತಿಳ್ಕೊಳ್ಳೋದು. ಲೆಟ್ ಸೊಲ್ಯೂಷನ್ ಅಂತ ಬರೀತೀರಾ, ಲೆಟ್ ಐ ಅಂತ ಬರ್ಕೊಂಡು I is equals to integral of I know what a raised to m divided by b raised to m, which means a by b raised to m. ಇಲ್ಲಿ ಏನಾಗಿದೆ, m ಕಾಮನ್ ಆಗಿ ಬರುತ್ತೆ. ಅದೇ ರೀತಿ ಇಲ್ಲಿ 5/3 raised to x into dx. ಇದು ಯಾವ ಫಾರ್ಮಲ್ ಇದೆ? ಇಂಟಿಗ್ರೇಷನ್ದು ಯಾವ ಫಾರ್ಮಲ್ ಇದೆ? ಇಂಟಿಗ್ರಲ್ ಆಫ್ ದಿ ಫಂಕ್ಷನ್ a raised to x into dx ಫಾರ್ಮಲ್ ಇದೆ. ಇದು ಇಂಟಿಗ್ರೇಷನ್ ಏನು? a raised to x divided by log a plus c. ಸೊ ಇಡಿ a ಅಂದರೆ ಎಷ್ಟಿದೆ ಇಲ್ಲಿ? 5/3 ಇದೆ, ಎಕ್ಸ್ಗೆ ಎಕ್ಸ್ ಇದೆ, ಇಂಟು ಡಿ ಎಕ್ಸ್. ಇನ್ನು ಈ ಫಾರ್ಮಲ್ ಕನ್ವರ್ಟ್ ಮಾಡಿ. ಏನು? 5/3 raised to x divided by log a. a ಜಾಗದಲ್ಲಿ ಏನಿದೆ ಇಲ್ಲಿ? 5/3 ಇದೆ. ಜಸ್ಟ್ ರೈಟ್ 5/3 ಪ್ಲಸ್ ಸಿ. 1 ಮಾರ್ಕ್ ಕವರ್. ನೋಡ್ರಿ 1 ಮಾರ್ಕ್ ಕವರ್ ಆಗ್ಬಿಡ್ತು. ಏನಿದೆ ಇಲ್ಲಿ? ಏನೂ ಇಲ್ಲ, ಸಿಂಪಲ್ ಆಗಿ ಕೊಟ್ಟಿರ್ತಾನೆ. ಇಂಟಿಗ್ರೇಷನ್ನು ಕ್ವಶನ್ ನಂಬರ್ 2 ಅಲ್ಲಿ ಕೊಟ್ಟಿದ್ದ ಅಂದರೆ ಕಂಪಲ್ಸರಿ ಕ್ವಶನ್ಗೆ ಬಂದರೆ 1 ಮಾರ್ಕಿಗೆ ಸಿಂಪಲ್ ಇಂಟಿಗ್ರೇಷನ್ ಇರುತ್ತೆ. ಲಕ್ಷದಲ್ಲಿಡಿ, ಸಿಂಪಲ್ ಅಂದರೆ ಯಾವ ಫಾರ್ಮುಲಾ ಅಪ್ಲೈ, ಇಲ್ಲಿ a raised to x ಅಪ್ಲೈ ಆಯಿತು. ಇದೇ ರೀತಿ ಕ್ವಶನ್ ಇರುತ್ತೆ. ನೆಕ್ಸ್ಟ್ ಕ್ವಶನ್ ನೋಡುವ, ತಿಳಿತಲ್ವಾ? ಸೊ ಈ ರೀತಿ ಕ್ವಶನ್ಸ್ ನಿಮಗೆ ಬೇಕಾಗಿತ್ತು ಅಂದರೆ ಮೊದಲಿಗೆ ನಮ್ಮ ನೋಟಿಫಿಕೇಶನ್ಸ್ ನಿಮಗೆ ತಲುಪಬೇಕಾಗಿತ್ತು ಅಂದರೆ ಮೊದಲೇ ಸಬ್ಸ್ಕ್ರೈಬ್ ಮಾಡಿಕೊಂಡು ಎಲ್ಲ ನೋಟಿಫಿಕೇಶನ್ ನಿಮಗೆ ಸಿಗ್ತಾ ಸಾಗುತ್ತೆ. ಸೊ ನೆಕ್ಸ್ಟ್ ಕ್ವಶನ್, ಸೆಕ್ಷನ್ ಬಿಲೆ 10ನೇ ಕ್ವಶನ್ ಮತ್ತೆ ಕೇಳಿದ ನೋಡಿ. ಇಂಟಿಗ್ರೇಷನ್ ಮೇಗಿದ್ದು ಕ್ವಶನ್ ಏನಿರುತ್ತೆ? ಇವ್ಯಾಲ್ಯುವೇಟ್ ಅಂತ ಇರುತ್ತೆ. ಏನಿರುತ್ತೆ ಕ್ವಶನ್ನು? ಇವ್ಯಾಲ್ಯುವೇಟ್ ಅಂತ ಇರುತ್ತೆ. ಮಾರ್ಚ್ 2024 ಕೇಳಿದ ನೋಡಿ. ಓಕೆ, ಫಸ್ಟಿಗೆ ಅಂತ ಬರ್ಕೋತೀರಾ, ಇಂಟಿಗ್ರಲ್ ಆಫ್ ಲಾಗ್ ಎಕ್ಸ್ ಅಂತ ಬರ್ಕೋತೀರಾ. ಹೆಂಗೆ ಮಾಡೋದು? ಲಾಗ್ ಎಕ್ಸ್ ಇಂಟಿಗ್ರೇಷನ್ ಗೊತ್ತಿಲ್ಲಲ್ಲ, ಮತ್ತು ಅವಾಗ ಸೊ ಲಕ್ಷದಲ್ಲಿರಲಿ ಒಂದು ನೋಟನ್ನು ನಿಮಗೆ ಬರೆಸಿದ್ದೀನಿ. ಏನು ನೋಟಪ್ಪ ಅಂತಂದರೆ, ಯಾವಾಗ ಲಾಗರ್ದಮಿಕ್ ಫಂಕ್ಷನ್ನು ಮತ್ತು ಇನ್ವರ್ಸ್ ಟ್ರಿಗ್ನೋಮೆಟ್ರಿಕ್ ಫಂಕ್ಷನ್ಸ್ದು ಇಂಟಿಗ್ರೇಷನ್ ಮಾಡೋದಿರುತ್ತೋ ಆವಾಗ ಸೆಕೆಂಡ್ ಫಂಕ್ಷನ್ ಅಂತ ಏನು ಕನ್ಸಿಡರ್ ಮಾಡೋದು? 1 ಅಂತ ಕನ್ಸಿಡರ್ ಮಾಡೋದು. ಓಕೆ, ನಾವು ಕನ್ಸಿಡರ್ 1 ಆಸ್ ಅ ಸೆಕೆಂಡ್ ಫಂಕ್ಷನ್. ಯಾವ ರೂಲ್ ಹತ್ತುತ್ತೆ ಈಗ? ಯಾವ ಮೆಥಡ್ ಹತ್ತುತ್ತೆ ಹೇಳಿ? ಎಸ್, ಇಂಟಿಗ್ರೇಷನ್ ಬೈ ಪಾರ್ಟ್ಸ್ ಥೇರಮ್. ಏನು ಹೇಳುತ್ತೆ ಇಂಟಿಗ್ರೇಷನ್ ಬೈ ಪಾರ್ಟ್ಸ್ ಥೇರಮ್? ಇಂಟಿಗ್ರಲ್ ಆಫ್ ಯು ಇಂಟು ವಿ ಇಂಟು ಡಿ ಎಕ್ಸ್. ಫಸ್ಟ್ ಫಂಕ್ಷನ್ ಇಂಟು ಸೆಕೆಂಡ್ ಫಂಕ್ಷನ್ ಇದ್ದಾಗ ಏನು ಬರುತ್ತೆ? ಫಸ್ಟ್ ಫಂಕ್ಷನ್ ಆಸ್ ಇಟ್ ಈಸ್ ಇಂಟಿಗ್ರಲ್ ಆಫ್ ಸೆಕೆಂಡ್ ಫಂಕ್ಷನ್ ಮೈನಸ್ ಇಂಟಿಗ್ರಲ್ ಆಫ್ ಹೋಲ್ ವಾಟ್? ಡಿ by dx of first function into integral of second function into dx. ಇಲ್ಲಿ u ಜಾಗದಲ್ಲಿ ಏನಿದೆ ನೋಡಿ? log x ಇದೆ. v ಜಾಗದಲ್ಲಿ ಏನಿದೆ ನೋಡಿ? 1 ಇದೆ. ಪುಟಪ್ ಮಾಡ್ತಾ ಸಾಗಿ. ಫಸ್ಟ್ ಫಂಕ್ಷನ್ log x, ಸೆಕೆಂಡ್ ಫಂಕ್ಷನ್ 1. ಓಕೆ, log x as it is integrate the second function into dx minus integral of whole d by dx of first function into integrate the second function into dx. So final ಆಗಿ log x as it is integral of 1 to dx ಅಂದರೆ x minus integral of derivative of log x, that is 1 by x into integral of 1 to dx. ಒಂದೊಂದು ಇಂಟಿಗ್ರೇಷನ್ ಏನು? x into dx. ಸೊ ಫೈನಲ್ ಆಗಿ x ಇಂಟು ಲಾಗ್ ಎಕ್ಸ್, ಎಕ್ಸನ್ನು ಮುಂದೆ ತಗೋತೀನಿ ಅಷ್ಟೇ, ಮೈನಸ್ ಎಕ್ಸ್ ಕ್ಯಾನ್ಸಲ್ ಆಯಿತು, ಉಳಿತೇನು? ಇಂಟಿಗ್ರಲ್ ಆಫ್ 1 ಇಂಟು ಡಿ ಎಕ್ಸ್. ಸೊ ಫೈನಲ್ ಆಗಿ ಎಕ್ಸ್ ಇಂಟು ಲಾಗ್ ಎಕ್ಸ್ ಮೈನಸ್ ಒಂದದು ಇಂಟಿಗ್ರೇಷನ್ ಏನು? ಎಕ್ಸ್ ಪ್ಲಸ್ ಸಿ, ವಿಚ್ ಈಸ್ ದಿ ಫೈನಲ್. You should read note once again. Note says what?
ಫಾರ್ ಲಾಗರಿಥಮಿಕ್ ಫಂಕ್ಷನ್ಸ್ ಆ್ಯಂಡ್ ಇನ್ವರ್ಸ್ ಟ್ರಿಗ್ನೋಮೆಟ್ರಿಕ್ ಫಂಕ್ಷನ್ಸ್ ಇಂಟಿಗ್ರೇಷನ್ ಮಾಡೋದಿದ್ರೆ ಲಾಗರಿಥಮಿಕ್ ಫಂಕ್ಷನ್ಗೆ ಮತ್ತು ಇನ್ವರ್ಸ್ ಟ್ರಿಗ್ನೋಮೆಟ್ರಿಕ್ ಫಂಕ್ಷನ್ಸ್ಗೆ ಇಂಟಿಗ್ರೇಷನ್ ಮಾಡೋದಿದ್ರೆ ಏನು ಮಾಡೋದು, ಕನ್ಸಿಡರ್ ಸೆಕೆಂಡ್ ಫಂಕ್ಷನ್ ಆ್ಯಸ್ ಒನ್ನನ್ನು ಸೆಕೆಂಡ್ ಫಂಕ್ಷನ್ ಅಂತ ಕನ್ಸಿಡರ್ ಮಾಡಿ ಸಿಂಪಲ್ ಆಗಿ ಇಂಟಿಗ್ರೇಷನ್ ಬೈ ಪಾರ್ಟ್ಸ್ ಥಿಯರಮ್ ಇಲ್ಲಿ ಬಿಡಿಸಿದ್ದೆ ನೋಡಿ. ಓಕೆ, ಈ ಥಿಯರಮನ್ನು ಅಪ್ಲೈ ಮಾಡಬೇಕು, ಲಕ್ಷ್ಯದಲ್ಲಿರಲಿ. ಓಕೆ, ಇದು ಯಾವುದು ಮಾರ್ಚ್ 2024ಕ್ಕೆ ಕೇಳಿರೋ 10ನೇ ಕ್ವಶನ್ ಫಿಕ್ಸ್ ಆಗಿ ಇಂಟಿಗ್ರೇಷನ್ ಮೇಲೆ ಇರುತ್ತೆ ಅಂತ ಕಾಣುತ್ತೆ. ಕರೆಕ್ಟಾ? ಓಕೆ, ಇನ್ನು ಅದೇ 2024ರಲ್ಲಿ ಮಾರ್ಚಲ್ಲಿ ಅದೇ ಕ್ವಶನ್ ಪೇಪರೇ, ಅಲ್ಲಿ ಕ್ವಶನ್ ನಂಬರ್ 2 ಅಲ್ಲಿ ಮತ್ತೆ 3ನೇ ಕ್ವಶನ್ ಅಂದರೆ 1 ಮಾರ್ಕಿನ ಕ್ವಶನ್, ಫಿಕ್ಸ್ ಕ್ವಶನ್, ಬಿಡಿಸಲೇಬೇಕು, ಔಟ್ ಆಫ್ ಔಟ್ ಬೇಕಾದರೆ ಬಿಡಿಸಲೇಬೇಕು ಅಂತ ಕ್ವಶನ್ಸು. ರೈಟ್, ಏನು ಕೇಳಿದ ನೋಡಿಲ್ಲೇ, ಕೇಳಿದಾನೆ, ಸಿಂಪಲ್ಲೇ ಇದೆ. ಹೆಂಗಿದೆ ನೋಡಿ, ನಮಗಿದು ಬಿಡಿಸ್ಬೇಕಾಗಿತ್ತು ಅಂದರೆ ಆ ಥಿಯರಮ್ ಎಲ್ಲ ಬೇಕು. ವಿ ನೋ ದ್ಯಾಟ್. ಹೆಂಗೆ ಕಾಣಿಸ್ತಾ ಇದೆ ಥಿಯರಮು? ಇಂಟಿಗ್ರಲ್ ಆಫ್ 1 ಡಿವೈಡೆಡ್ ಬೈ x ಸ್ಕ್ವಯರ್ ಪ್ಲಸ್ a ಸ್ಕ್ವಯರ್ ಇಂಟು ಡಿ ಎಕ್ಸ್ ಈಸ್ ಈಕ್ವಲ್ಸ್ ಟು ಹಿಂಗಿದೆಯಲ್ಲ. ರೈಟ್, ಹೇಳ್ತೀನಿ ನಾನು ಏನು ಬರುತ್ತೆ ಹೇಳಿ. ಇಂಟಿಗ್ರಲ್ ಆಫ್ 1 ಡಿವೈಡ್ ಬೈ ಎಕ್ಸ್ ಸ್ಕ್ವಯರ್ ಪ್ಲಸ್ ಎ ಸ್ಕ್ವಯರ್ ಅಂದರೆ 1 ಡಿವೈಡ್ ಬೈ ಎ ಇಂಟು ಟ್ಯಾನ್ ಇನ್ವರ್ಸ್ ಆಫ್ ಎಕ್ಸ್ ಬೈ ಎ ಪ್ಲಸ್ ಸಿ. ರೈಟ್, ಇನ್ನು ಇದನ್ನು ಮೊದಲಿಗೆ ಈ ಫಾರ್ಮಲ್ಲಿ ತಂದಿಡಿ. ಲೆಟ್ ಐ ಇಸ್ ಈಕ್ವಲ್ಸ್ ಟು ಇಂಟಿಗ್ರಲ್ ಆಫ್ 1 ಡಿವೈಡೆಡ್ ಬೈ ಎಕ್ಸ್ ಸ್ಕ್ವೇರ್ಗೆ ಎಕ್ಸ್ ಸ್ಕ್ವೇರ್ ಇದೆ, ಬಟ್ ಇದು ಸ್ಕ್ವೇರ್ ಫಾರ್ಮಲ್ಲಿ ಇಲ್ಲ, ಸ್ಕ್ವೇರ್ ಫಾರ್ಮಲ್ಲಿ ತಂದಿಡಿ. ಎಕ್ಸ್ ಸ್ಕ್ವೇರ್ ಪ್ಲಸ್ 5 ಸ್ಕ್ವೇರ್ ಅಂದರೆ ಎಷ್ಟು? 25 ಇಂಟು ಡಿ ಎಕ್ಸ್. ಇನ್ನು ಕರೆಕ್ಟಾಗಿ ಮ್ಯಾಚ್ ಆಗುತ್ತೆ, ಸರಿ ಅಲ್ವಾ? ಏನು ಮ್ಯಾಚ್ ಆಗುತ್ತೆ ಹೇಳಿ ನೋಡಿ. ಎಕ್ಸ್ ಸ್ಕ್ವೇರ್ಗೆ ಎಕ್ಸ್ ಸ್ಕ್ವೇರ್ ಇದೆ, ಎ ಸ್ಕ್ವಯರ್ಗೆ 5 ಸ್ಕ್ವೇರ್ ಇದೆ. ಹಾಗಾದರೆ ಎ ಅಂದರೆ ಎಷ್ಟು? ಎ ಅಂದರೆ 5 ಗೊತ್ತಿರಲಿ. ಓಕೆ, ಈಸ್ ಈಕ್ವಲ್ಸ್ ಟು ಬರಿತಾ ಸಾಗಿನ ಈಸ್ ಈಕ್ವಲ್ಸ್ ಟು ಈ ಫಾರ್ಮಿಂದ ಈ ಫಾರ್ಮ್ಗೆ ಕನ್ವರ್ಟ್ ಮಾಡಿ. 1 ಡಿವೈಡೆಡ್ ಬೈ ಎ ಅಂದರೆ ಎಷ್ಟಿಲ್ಲ, ಎ ಅಂದರೆ ಎಷ್ಟಿದೆ ನೋಡಿ 5, 25 ಅಲ್ಲ 5. ಕನ್ಫ್ಯೂಸ್ ಆಗ್ತೀರಾ ನೀವು. ಟ್ಯಾನ್ ಇನ್ವರ್ಸ್ ಆಫ್ ಎಕ್ಸ್ಗೆ ಎಕ್ಸೇ ಇದೆ ಡಿವೈಡ್ ಬೈ ಎ ಅಂದರೆ ಎಷ್ಟು? 5 ಪ್ಲಸ್ ಸಿ ವಿಚ್ ಇಸ್ ದಿ ಫೈನಲ್ 1 ಮಾರ್ಕಿನ ಕ್ವಶನ್. ನಿಮಗೆ ಇಂಥ ಕ್ವಶನ್ಸ್ ನಕ್ಕಿ ಕೇಳ್ತಾನೆ ಸ್ನೇಹಿತರೆ. ರೈಟ್, ಅವೇನು ಥಿಯರಮ್ ಇದೆಯೋ ಆ 10 ಥಿಯರಮ್ ಮಾಡಲೇಬೇಕು. ಯಾವುದಾದ್ರೂ ಒಂದಂತರೂ ನಕ್ಕಿ ಇದ್ದೇ ಇರುತ್ತೆ. ಈ ಥಿಯರಮ್ಮೇ ಕೇಳ್ಬೋದು. ಥಿಯರಮ್ ಕೇಳಿದ್ರೆ 3ರಿಂದ 4 ಮಾರ್ಕಿಗೆ ಇರುತ್ತೆ. ಇಲ್ಲ ಇಂಥ ಕ್ವಶನ್ಸ್ ಕೇಳಿದ್ರೆ 2 ಅಥವಾ 1 ಮಾರ್ಕಿಗೆ. ಇಲ್ಲಿ 1 ಮಾರ್ಕಿಗೆ ಕೇಳಿದೆ ನೋಡಿ, ಇಂಥ ಕ್ವಶನ್ಸ್ ಇರುತ್ತೆ. ಓಕೆ, ನೆಕ್ಸ್ಟ್ ತಿಳಿತಲ್ವಾ? ಸೊ ನೋಡಿ, ಜುಲೈ 2023ರಲ್ಲಿ ಮತ್ತೆ ಸೆಕ್ಷನ್ ಬಿ ಯಲ್ಲಿ 10ನೇ ಕ್ವಶನ್ನೇ ಇದೆ. ಅಂದರೆ ಫಿಕ್ಸ್ ಕ್ವಶನ್ ಅಂತ ಅರ್ಥ. ಸಿಂಪಲ್ಲೇ ಇದೆ, ಏನಿಲ್ಲ. ಲೆಟ್ ಐ ಇಸ್ ಈಕ್ವಲ್ಸ್ ಟು ಬರ್ಕೋತೀರಾ. ಇಲ್ಲಿ ಏನು ಮಾಡ್ಕೋತೀನಿ ನಾನು, 3x, ಈ 5x ಅನ್ನು ಫಸ್ಟ್ ಟರ್ಮಿಗೂ ಡಿವೈಡ್ ಮಾಡ್ತೀನಿ, ಸೆಕೆಂಡ್ ಟರ್ಮಿಗೂ ಡಿವೈಡ್ ಮಾಡ್ತೀನಿ. 5x ಮೈನಸ್ 4x ಡಿವೈಡ್ ಬೈ 5x ಇಂಟು ಡಿ ಎಕ್ಸ್. ಓಕೆ, ಇಂಟಿಗ್ರೇಷನ್ ಬರ್ಕೋತೀರಾ ಈಸ್ ಈಕ್ವಲ್ಸ್ ಟು ಇಂಟಿಗ್ರಲ್ ಆಫ್ ದಿ ಫಂಕ್ಷನ್. ಇಂಟಿಗ್ರೇಟಿಂಗ್ ಸೆಪರೇಟ್ಲಿ ಇಂಟಿಗ್ರಲ್ ಆಫ್ ದಿ ಫಂಕ್ಷನ್ 3/5x ಅವಾಗ ತಾನೇ ಮಾಡಿದ್ದೀವಿ ನೋಡಿ, ಇಂಟು ಡಿ ಎಕ್ಸ್ ಮೈನಸ್ ಇಂಟಿಗ್ರಲ್ ಆಫ್ 4/5x ಇಂಟು ಡಿ ಎಕ್ಸ್. ಅಪ್ಲೈ which formula? a raised to x into dx ಫಾರ್ಮುಲಾ ಏನು ಹೇಳುತ್ತೆ? a raised to x ಇಂಟಿಗ್ರೇಷನ್ನು a raised to x ಡಿವೈಡ್ ಬೈ log a ಪ್ಲಸ್ ಸಿ. ಅಪ್ಲೈ ಮಾಡಿ, ಏನು ಬಂತಿಲ್ಲಿ? a raised to x ಅಂದರೆ 3/5x ಡಿವೈಡ್ ಬೈ ಲಾಗ್ a ಅಂದರೆ 3/5. a ಜಾಗದಲ್ಲಿ ಏನಿದೆ ಇಲ್ಲಿ 3/5 ಇದೆಯಲ್ಲ, ಮೈನಸ್ ಇಲ್ಲಿ 4/5x ಡಿವೈಡ್ ಬೈ ಲಾಗ್ 4/5 ಪ್ಲಸ್ ಸಿ ಫೈನಲ್. ಏನಿದೆ ನೋಡಿ, 2 ಮಾರ್ಕಿನ ಕ್ವಶನ್. ಸಿಂಪಲ್ ಇದೆಯಲ್ಲ. ಸೊ ನೆಕ್ಸ್ಟ್ ನೋಡುವ. ಓಕೆ, ಮಾರ್ಚ್ 2023ರಲ್ಲಿ ಹೇಳಿದಿನಲ್ಲ, ನಕ್ಕಿ ಕ್ವಶನ್ ಸಿಂಪಲ್ ಇರುತ್ತೆ.
ರೈಟ್. 1 ಮಾರ್ಕಿನ ಕ್ವಶನ್ ಕೇಳಿದೆ ನೋಡಿ, ಏನು ಇಂಟಿಗ್ರಲ್ ಆಫ್ ಕ್ವಾರ್ಟೆಕ್ಸ್ ನಿಮಗೆಲ್ಲ ಬಾಯಟೆ ಇದೆ. ಲೆಟ್ ಐ ಈಕ್ವಲ್ಸ್ ಟು ಮೊದಲಿಗೆ ಬರ್ಕೊಳ್ಳೋದು, ಏನು ಕೊಟ್ಟಿದ್ದ ಅನ್ನೋದನ್ನು ಐ ಈಕ್ವಲ್ಸ್ ಟು ಬರ್ಕೊಳ್ಳೋದು ಮೊದಲು ಕರೀರಿ. ಸಿಸ್ಟಮೆಟಿಕ್ ಎಷ್ಟು ಡಿಸಿಪ್ಲಿನ್ ಬಿಡಿಸ್ತೀರಾ ಅಷ್ಟು ಮಾರ್ಕ್ಸ್ಗಳು ಆರಾಮಾಗಿ ಬರುತ್ತೆ. ಡೈರೆಕ್ಟಾಗಿ ಓದ್ತೀನಿ ಫಾರ್ಮುಲಾ ಏನು, ಲಾಗ್ ಆಫ್ ಸೈನ್ ಎಕ್ಸ್ ಪ್ಲಸ್ ಸಿ ಅಂತ. ಕಾರ್ಟೆಕ್ಸ್ ಇಂಟಿಗ್ರೇಷನ್ ಡೈರೆಕ್ಟಾಗಿ ಗೊತ್ತಲ್ಲ, ಎಷ್ಟು ಬರುತ್ತೆ ಸಾಕು, 1 ಮಾರ್ಕಿಗೆ 1 ಸ್ಟೆಪ್ ಸಾಕು. ಓಕೆ, ಇನ್ನು ಕ್ವಶನ್ ನಂಬರ್ 2 ಅಲ್ಲಿ 3ನೇ ಕ್ವಶನ್ನು ಯಾವಾಗಿದು, ಜುಲೈ 2022 ಕೇಳಿದೆ ನೋಡಿ. ಇದು ಅಷ್ಟೇ ಮುಗಿತಿಲ್ಲಿ. ರೈಟ್, ಇನ್ನು ಇದನ್ನೇ ಮರಿತೀವಿ ನಾವು. ಲೆಟ್ ಸೊಲ್ಯೂಷನ್ ಅಂದು ಐ ಈಕ್ವಲ್ಸ್ ಟು ಬರ್ಕೋತೀರಾ. ಮತ್ತೆ ಯಾವ ಮೆಥಡು, ಸಬ್ಸ್ಟಿಟ್ಯೂಷನ್ ಮೆಥಡು ನೋಡಿ. ಈಗ ಲಾಗ್ ಎಕ್ಸ್ನ ನಾನು ಪುಟ್ ಅಪ್ ಮಾಡ್ಕೊಂಡೆ ಅಂತ ಇಟ್ಕೊಳ್ಳಿ. ಪುಟ್ ಲಾಗ್ ಎಕ್ಸ್ ಈಕ್ವಲ್ ಟು ಟಿ ಅಂತ ಮಾಡಿಕೊಂಡ್ರೆ ಲಾಗ್ ಎಕ್ಸ್ ಡಿಫ್ರೆನ್ಷಿಯೇಷನ್ ಏನು, 1/x ಈಕ್ವಲ್ಸ್ ಟು ಡಿ ಟಿ ಬೈ ಡಿ ಎಕ್ಸ್. ಏನು ಮಾಡ್ಕೊಂಡ್ರಿ, ಡಿಫರೆನ್ಸಿಯೇಟ್ ವಿತ್ ರಿಸ್ಪೆಕ್ಟ್ ಟು ಎಕ್ಸ್. ಯಾಕೆ ಈ ಲಾಗ್ ಎಕ್ಸ್ನ ಡಿಫ್ರೆನ್ಸಿಯೇಟ್ ಮಾಡಿದ್ರೆ ಮತ್ತೊಂದು ಬರಬೇಕಲ್ಲ ನೋಡಿ, ಇಲ್ಲಿ 1/x ಇಂಟು ಡಿ ಎಕ್ಸ್ ಇದೆ ನೋಡಿ. ಓಕೆ, ಲೆಟ್ ಐ ಈಕ್ವಲ್ಸ್ ಟು ನಿಮ್ಗೆ ತಿಳಿಲಿ ಅಂತ ಇನ್ನೂ ಸ್ವಲ್ಪ ಸಿಂಪಲಾಗಿ ಬಿಡಿಸ್ತೀನಿ ಅಂತ ನೋಡಿ. ಐ ಏನು ಮಾಡ್ಕೋತೀನಿ ನಾನು, ಇಂಟಿಗ್ರಲ್ ಆಫ್ 1/log x ಇಂಟು 1/x ಇಂಟು ಡಿ ಎಕ್ಸ್ ಹೊಡ್ಕೋತೀನಿ ಅಷ್ಟೇ. 1/x ಇಂಟು ಡಿ ಎಕ್ಸ್ 1/log x. ಈಗೇನು ಮಾಡ್ಕೊಂಡಿದ್ದೀರಾ, ಇಂಟಿಗ್ರಲ್ ಆಫ್ 1 ಡಿವೈಡೆಡ್ ಬೈ ಲಾಗ್ ಎಕ್ಸ್ ಅಂದರೆ ಏನು ತಿಳ್ಕೊಂಡಿದ್ದೀರಾ, ಲಾಗ್ ಎಕ್ಸ್ ಅಂದರೆ ಟಿ ಇಡ್ತೀರಾ ಇಂಟು 1/x ಇಂಟು ಡಿ ಎಕ್ಸ್ ಅಂದರೆ ಏನು ಸಿಕ್ಕಿದೆ ನನಗೆ, ಇಲ್ಲಿ ಇನ್ನೂ ಒಂದು ಸ್ಟೆಪ್ ಕಡಿಮೆ ಇದೆ ನೋಡಿ, 1/x. ಈ ಡಿ ಎಕ್ಸ್ ಅನ್ನ ಈ ಕಡೆ ತಗೊಳ್ಳಿ. 1/x ಇಂಟು ಡಿ ಎಕ್ಸ್ ಅಂದರೆ ಏನು ಸಿಕ್ಕಿದೆ ನನಗೆ, ಡಿ ಟಿ. ಇಂಟಿಗ್ರಲ್ ಆಫ್ 1/x ಇಂಟು ಡಿ ಎಕ್ಸ್ ಅಂದರೆ ಇಂಟಿಗ್ರಲ್ ಆಫ್ 1/x ಇಂಟು ಡಿ ಎಕ್ಸ್ ಅಂದರೆ ಏನು, ಲಾಗ್ ಎಕ್ಸ್ ಪ್ಲಸ್ ಸಿ ಅಲ್ವಾ, ಅಷ್ಟೇ. ಇಲ್ಲಿ ಏನಾಯಿತು, ಎಕ್ಸ್ ಬದಲಾಗಿ ಟಿ ಇದೆ, ಲಾಗ್ ಟಿ ಪ್ಲಸ್ ಸಿ ಆಯಿತು. ಸೊ ಲಾಗ್ ಆಫ್ ಟಿ ವ್ಯಾಲ್ಯೂ ಏನಂತ ಪುಟಪ್ ಮಾಡಿದ್ದೀರಾ ನೋಡಿ, ಲಾಗ್ ಎಕ್ಸ್. ಸೊ ಲಾಗ್ ಎಕ್ಸ್ ಪ್ಲಸ್ ಸಿ ವಿಚ್ ಇಸ್ ದಿ ಫೈನಲ್. 2 ಮಾರ್ಕಿನ ಕ್ವೆಶನ್ ನೋಡ್ರಿ. ಅಂದರೆ ಸಬ್ಸ್ಟಿಟ್ಯೂಷನ್ ಮೆಥಡು ಎಷ್ಟು ಇಂಪಾರ್ಟೆಂಟ್ ರೋಲ್ ಪ್ಲೇ ಮಾಡುತ್ತೆ ಅಂತ ಹೇಳ್ತಾ ಇದ್ದೀನಿ ನಾನು. ಸಬ್ಸ್ಟಿಟ್ಯೂಷನ್ ಮೆಥಡ್ ಕೇಳ್ತಾ ಇದ್ದಾನೆ, ಸಿಂಪಲ್ ಕ್ವಶನ್ ಬರ್ತಾ ಇರುತ್ತೆ. ಅಂದರೆ ಸಬ್ಸ್ಟಿಟ್ಯೂಷನ್ ಮೆಥಡ್ ಮ್ಯಾಗಿಂದು ಟಫ್ ಇರಲಿ ಸಿಂಪಲ್ ಇರಲಿ ಎಲ್ಲ ಕ್ವಶನ್ಸ್ ಮಾಡ್ತಿಗಿರಿ ಬರುತ್ತೆ ನಕ್ಕೆ. ಓಕೆ, ಈ ರೀತಿ ಕ್ವಶನ್ ಇದು ಕೂಡ ಅಷ್ಟೇ ಸಬ್ಸ್ಟಿಟ್ಯೂಷನ್ ಮೆಥಡು. ಇನ್ ಕಡೆ ಏನಿತ್ತು, ರೂಟ್ ಇರಲಿಲ್ಲ, ಇಲ್ಲಿ ರೂಟ್ ಇದೆ, ಸೇಮ್ ಏನೋ ಪುಟ್. ಏನು ಪುಟಪ್ ಮಾಡ್ತೀರಾ, ಲಾಗ್ ಎಕ್ಸ್ ಈಕ್ವಲ್ ಟು ಟಿ ಪುಟಪ್ ಮಾಡಿ ಡಿಫ್ರೆನ್ಸಿಯೇಟ್ ಮಾಡಿ 1/x ಇಂಟು ಡಿ ಎಕ್ಸ್ ಇಸ್ ಈಕ್ವಲ್ಸ್ ಟು ಡಿ ಟಿ. ಇನ್ ಕಡೆ ಇವಾಗ ತಾನೇ ಬಿಡಿಸಿದ್ದೀನಿ ಅಂತ ಹೇಳ್ತಾ ಇದ್ದೀನಿ ನಾನು. ಈಗ ಪುಟಪ್ ಮಾಡಿ, ಅಥವಾ ಇನ್ನೊಂದು ಸ್ಟೆಪ್ ಇದನ್ನು ಐ ಅಂತ ಬರ್ಕೊಂಡಿರ್ತೀರಾ. ಐ ಇಸ್ ಈಕ್ವಲ್ಸ್ ಟು ಇಂಟಿಗ್ರಲ್ ಆಫ್ 1/√log x ಇಂಟು 1/x ಇಂಟು ಡಿ ಎಕ್ಸ್. ಓಕೆನಾ, ನಿಮ್ಗೆ ತಿಳಿಲಿ ಅಂತ ಇಷ್ಟು ಕರೆಕ್ಟಾಗಿ ಬಿಡಿಸ್ತಾ ಇದ್ದೀನಿ ಅಷ್ಟೇ. 1 ಡಿವೈಡ್ ಬೈ ಅಂಡರ್ ರೂಟ್. ಲಾಗ್ ಎಕ್ಸ್ ಅಂದರೆ ಏನು, ಲಾಗ್ ಎಕ್ಸ್ ಅಂದರೆ ಟಿ ಇಂಟು 1/x ಇಂಟು ಡಿ ಎಕ್ಸ್ ಅಂದರೆ ಏನು, 1/x ಇಂಟು ಡಿ ಎಕ್ಸ್ ಅಂದರೆ ಡಿ ಟಿ. ಓಕೆ, ಇನ್ನು ಇಂಟಿಗ್ರಲ್ ಆಫ್. ಓಕೆ, ಡೈರೆಕ್ಟ್ ಫಾರ್ಮುಲಾ ಇದೆಯೋ ಇಲ್ಲಿ ನಿಮ್ಗೆ ಗೊತ್ತಿರಲಿಲ್ಲ ಅಂದರೆ ಏನು ಮಾಡಿ, √t ರೈಟ್ ಮೇಲ್ ತೊಗೊಳ್ಳಿ, -1/2 ಆಯಿತು. ಅಂದರೆ ಇದನ್ನೇನು ಹೇಳ್ತಾ ಇದ್ದೀನಿ ನಾನು, ನಿಮ್ಗೆ ತಿಳಿಲಿ ಅಂತ ಇನ್ನೂ ಸ್ವಲ್ಪ ಡೆಪ್ತಾಗಿ ಹೋಗ್ತೀನಿ. ಕಿರಿಕಿರಿ ಬೇಡ ನಿಮಗೆ, ಏನು ಕಿರಿಕಿರಿ ಇದ್ರೂ ನಾನೇ ಮಾಡ್ಕೋತೀನಿ. ಓಕೆನಾ, ರೈಟ್. 1 ಡಿವೈಡ್ ಬೈ t⁻1/2 ರೂಟ್ ಫಾರ್ಮಲ್ಲಿದೆ, ಇಂಡೆಕ್ಸ್ ಫಾರ್ಮಲ್ಲಿ ಬರ್ಕೊಳ್ಳಿ ಡಿ ಟಿ. ಸೊ ಈಗೇನಾಯಿತು, ಇಂಟಿಗ್ರಲ್ ಆಫ್ t⁻1/2 ಮೇಲ್ ತೊಗೊಳ್ಳಿ, t⁻−1/2 ಇಂಟು ಡಿ ಟಿ. ಇಂಟಿಗ್ರೇಷನ್ ಮಾಡಿ, ಯಾವ ಫಾರ್ಮುಲಾ, x⁻n ಫಾರ್ಮುಲಾ ಹತ್ತುತ್ತೆ. ಅಂದರೆ t⁻−1/2 ಪ್ಲಸ್ 1 ಡಿವೈಡ್ ಬೈ -1/2 ಪ್ಲಸ್ 1 ಪ್ಲಸ್ ಸಿ. ಅಂದರೆ x⁻n ಫಾರ್ಮುಲಾ ಟೈಪ್ ಇದೆಯಲ್ಲ ಇದು, x⁻n ಇಲ್ಲಿ ಟಿ ಇದೆ ವಿತ್ ರಿಸ್ಪೆಕ್ಟ್ ಟು. ಸೊ x⁻n ಇಂಟಿಗ್ರೇಷನ್ ಏನು, x⁻n ಪ್ಲಸ್ 1 ಡಿವೈಡ್ ಬೈ n ಪ್ಲಸ್ 1 ಪ್ಲಸ್ ಸಿ. ಅದೇನೇ ಬರ್ಕೊಳ್ತಾ ಇದ್ದೀನಿ, ಬರೆದಿದ್ದೀನಿ. ಇನ್ನು ನೋಡಿ, t⁻−1/2 ಪ್ಲಸ್ 1 ಅಂದರೆ 1/2 ಡಿವೈಡ್ ಬೈ ಇಲ್ಲಿ ಕೂಡ 1/2 ಪ್ಲಸ್ ಸಿ. ಸೊ ಫೈನಲಾಗಿ ಏನು ಬಂತು,
2 ಮೇಲೆ ಬರುತ್ತೆ. ಓಕೆ, 2 ಇಂಟು ಅಂಡರ್ ರೂಟ್ ಟಿ ಪ್ಲಸ್ ಸಿ. ಸೊ ಫೈನಲಿ ವಿ ಕ್ಯಾನ್ ರೈಟ್ 2 ಇಂಟು ಅಂಡರ್ ರೂಟ್. ವಾಟ್ ಈಸ್ ದಿ ವ್ಯಾಲ್ಯೂ ಆಫ್ ಟಿ? ಅದೊಂದು ಮರಿಬೇಡಿ. ಟಿ ದ ವ್ಯಾಲ್ಯೂ ಏನು? ಲಾಗ್ ಎಕ್ಸ್ ಪ್ಲಸ್ ಸಿ. ಫೈನಲ್ ಲಾಗ್ ಎಕ್ಸ್ಗೆ ಅಷ್ಟೇ ಸ್ಕ್ವೇರ್ ರೂಟ್ ಬರುತ್ತೆ. ಸೊ ಇಷ್ಟು ಕೇಳಿರೋ ಕ್ವಶನ್ ನೋಡ್ರಿ. 1 ಮಾರ್ಕಿಗೆ ಸ್ವಲ್ಪ ಇದೆ ಅಪ್ಪ ಬಂದೆ. ನೆಕ್ಸ್ಟ್ ರೈಟ್. ಓಕೆ ರೈಟ್. ಇಲ್ಲೊಂದು ಕ್ವಶನ್ ಇದೆ ನೋಡಿ. ಈ ಕ್ವಶನ್ನು ಜುಲೈ 2022ಕ್ಕೂ ಕೇಳಿದ್ದಾನೆ, ಹಾಗೆ ಮಾರ್ಚ್ 2023ಕ್ಕೂ ಕೇಳಿದ್ದಾನೆ. ಹೆಂಗಿದೆ ಕ್ವಶನ್ನು? ನಾನು ಡೈರೆಕ್ಟಾಗಿ ಬರೆದಿದ್ದೀನಿ ಫಾರ್ಮುಲಾ, ಈ ರೀತಿ ಫಾರ್ಮುಲಾ. ಸೊ ಇಲ್ಲೇನು ಮಾಡ್ಬೇಕು ನಾವು? ನಿಮಗೆ ನಾನು ಸ್ವಲ್ಪ ಟೆಕ್ನಿಕಲಿ ಹೇಳಬೇಕಂತಾನೆ ಇದನ್ನು ಕ್ವಶನ್ದಲ್ಲಿ ಇಟ್ಟಿದ್ದು. ನಮ್ಮ ಸ್ಟೂಡೆಂಟ್ಗೆಲ್ಲ ಗೊತ್ತು, ನಿಮಗೂ ಗೊತ್ತಾಗಲಿ ಅಂತ ಹೇಳ್ತಾ ಇರೋದು. ಇಲ್ಲಿ ನೋಡಿ, ಸ್ವಲ್ಪ 1 ಡಿವೈಡ್ ಬೈ ಬರ್ಕೋತೀವಿ ಇದನ್ನು. I is equals to ಇಂಟಿಗ್ರಲ್ ಆಫ್ 1 ಡಿವೈಡ್ ಬೈ ಎ ಸ್ಕ್ವಯರ್. ಇಲ್ಲಿ 25 ಇದೆ, ಹಾಗಾದ್ರೆ ಏನಾಯಿತು? ಎ ಅಂದರೆ 5, ಸ್ಕ್ವೇರ್ಗೆ ಸ್ಕ್ವೇರ್ ಮೈನಸ್. ಇಲ್ಲಿ ನೋಡಿ, ಎಕ್ಸ್ ಜಾಗದಲ್ಲಿ ಎಕ್ಸ್ ಇದೆಯಾ? ಇಲ್ಲ, ಬೇರೆ ಇದೆ. ಬೇರೆ ಅಂದರೆ ಏನು ಬರುತ್ತೆ? 3x ಬ್ರಾಕೆಟ್ ಸ್ಕ್ವಯರ್. ಇದನ್ನು ಹೆಂಗೆ ಓದೋದು? ಇಂಟಿಗ್ರಲ್ ಆಫ್ 1 ಡಿವೈಡ್ ಬೈ ಎ ಸ್ಕ್ವಯರ್ ಮೈನಸ್ ಎಕ್ಸ್ ಜಾಗದಲ್ಲಿ ಬೇರೆ ಇದೆಯಲ್ಲ, ಈಗ ಬೇರೆ ಬಂದಿದೆ, ಇಲ್ಲಿ 3x ಅಂತ ಬಂದಿದೆ, ಅದನ್ನು ಸಮಥಿಂಗ್ ಅಂತ ಓದ್ಕೊಳ್ಳಿ. 1 ಡಿವೈಡ್ ಬೈ ಎ ಸ್ಕ್ವಯರ್ ಮೈನಸ್ ಎಕ್ಸ್ ಸ್ಕ್ವಯರ್ ಇಂಟು ಡಿ ಎಕ್ಸ್ ಇಸ್ ಈಕ್ವಲ್ಸ್ ಟು, ಈ ಎಕ್ಸ್ ಅನ್ನು ಸಮಥಿಂಗ್ ಅಂತ ತಿಳ್ಕೊಳ್ಳೋದು. 1 ಡಿವೈಡ್ ಬೈ ಎ ಸ್ಕ್ವಯರ್ ಮೈನಸ್ ಸಮಥಿಂಗ್ ಸ್ಕ್ವಯರ್ ಇಂಟು ಡಿ ಎಕ್ಸ್ ಇಸ್ ಈಕ್ವಲ್ಸ್ ಟು 1 ಡಿವೈಡ್ ಬೈ 2a ಇಂಟು ಲಾಗ್ ಎ ಪ್ಲಸ್ ಸಮಥಿಂಗ್ ಅಂದ್ರೆ ಏನು? 3x. ಈ ಎಕ್ಸ್ ಜಾಗದಲ್ಲಿ ಏನಿದೆ? ಈಗ ಎಕ್ಸ್ ಜಾಗದಲ್ಲಿ ಏನಿದೆ? 3x ಇದೆಯಲ್ಲ, ಈ ಎಕ್ಸ್ ಜಾಗದಲ್ಲಿ 3x ಇಡ್ತಾ ಹೋಗೋದು. ರೈಟ್. ಇಷ್ಟು ಮಾಡಿ ಏನು ಮಾಡೋದಿಲ್ಲಿ? ಇಂಟು 1 ಡಿವೈಡೆಡ್ ಬೈ ಡಿ ಎಕ್ಸ್ ಆಫ್ ಆ ಎಕ್ಸ್ ಬದಲಾಗಿ ಏನಿದೆ? 3x ಇದೆಯಲ್ಲ, ದ್ಯಾಟ್ ಸಮಥಿಂಗ್, ಆ ಸಮಥಿಂಗ್ ಅನ್ನು ತಗೊಳ್ಳೋದು ಪ್ಲಸ್ ಸಿ. ಇಷ್ಟು ಮಾಡಿ ಇಡೋದು. ಇಡ್ತೀನಿ ನೋಡಿ. ಈಗ ಇಸ್ ಈಕ್ವಲ್ಸ್ ಟು 1 ಡಿವೈಡೆಡ್ ಬೈ 2a. ಎದ ವ್ಯಾಲ್ಯೂ ಏನಿದೆ ಇಲ್ಲಿ? ಎದ ವ್ಯಾಲ್ಯೂ 5 ಇದೆ ನೋಡಿ, 5. ಓಕೆ, ಇಂಟು ಲಾಗ್ ಆಫ್ ಎ ಪ್ಲಸ್ ಎಕ್ಸ್. ಎ ಅಂದರೆ ಎಷ್ಟು? 5 ಪ್ಲಸ್ ಎಕ್ಸ್ ಅಂದರೆ ಎಷ್ಟಿದೆ ಇಲ್ಲಿ? ಎಕ್ಸ್ ಜಾಗದಲ್ಲಿ 3x ಇದೆ, 3x ಡಿವೈಡ್ ಬೈ ಎ ಮೈನಸ್ ಎಕ್ಸ್ ಅಂದರೆ ಎ ಅಂದರೆ 5 ಮೈನಸ್ ಎಕ್ಸ್ ಅಂದರೆ 3x ಇಂಟು 1 ಡಿವೈಡೆಡ್ ಬೈ ಡಿ ಎಕ್ಸ್ ಆಫ್. ನೋಡಿಲಿ, ಎಕ್ಸ್ ಜಾಗದಲ್ಲಿ ಎಕ್ಸ್ ಇದ್ರೆ ಇದನ್ನ ಬರೆದುಕೊಳ್ಳೋ ಅವಶ್ಯಕತೆ ಇಲ್ಲ. ಯಾವುದನ್ನ? 1 ಡಿವೈಡ್ ಬೈ ಡಿ ಎಕ್ಸ್ ಆಫ್ ದ್ಯಾಟ್ 3x ಅನ್ನ ಬರೆಯೋ ಅವಶ್ಯಕತೆ ಇಲ್ಲ. ಎಕ್ಸ್ ಬದಲಾಗಿ ಬೇರೆ ಬಂದಿತ್ತು ಅಂದರೆ ಬರೆಯೋ ಅವಶ್ಯಕತೆ ಇದ್ದೇ ಇರುತ್ತೆ. 1 ಡಿವೈಡ್ ಬೈ ಡಿ ಎಕ್ಸ್ ಆಫ್ ವಾಟ್? ಎಕ್ಸ್ ಬದಲಾಗಿ ಏನಿದೆ? 3x ಪ್ಲಸ್ ಸಿ. ಸೊ ಫೈನಲ್ ಆಗಿ ನೋಡಿ, 1 ಡಿವೈಡ್ ಬೈ 2 5 10 ಇಂಟು ಲಾಗ್ ಆಫ್ 5 ಪ್ಲಸ್ 3x ಡಿವೈಡ್ ಬೈ 5 ಮೈನಸ್ 3x ಇಂಟು 1 ಡಿವೈಡೆಡ್ ಬೈ ಡಿ ಎಕ್ಸ್ ಆಫ್ 3x ಅಂದರೆ ಎಷ್ಟು? 3 ಪ್ಲಸ್ ಸಿ ಇಸ್ ಈಕ್ವಲ್ಸ್ ಟು 1 ಡಿವೈಡೆಡ್ ಬೈ 10 ಇಂಟು 3 30 ಇಂಟು ಲಾಗ್ ಆಫ್ ಮಾಡ್ 5 ಪ್ಲಸ್ 3x ಡಿವೈಡ್ ಬೈ 5 ಮೈನಸ್ 3x ಪ್ಲಸ್ ಸಿ. ಫೈನಲ್ ನಿಮಗೆ ಅದಕ್ಕೆ ಹೇಳ್ತಾ ಇರೋದು, ಒಂದು ಸಬ್ಸ್ಟಿಟ್ಯೂಷನ್ ಮೆಥಡ್, ಒಂದು ಸಿಂಪಲ್ ಇಂಟಿಗ್ರೇಷನ್. ಸಿಂಪಲ್ ಇಂಟಿಗ್ರೇಷನ್ ಅಂದರೆ ಬೇಸ್ಡ್ ಆನ್ ಫಾರ್ಮುಲಾಸ್, ಸಬ್ಸ್ಟಿಟ್ಯೂಷನ್ ಮೆಥಡ್. ಇನ್ನೊಂದು ಈ ಫಾರ್ಮುಲಾಸ್. ಇಷ್ಟು ಮಾಡಿದ್ರೆ ಸಾಕು. ಖಂಡಿತ ಸ್ನೇಹಿತರೆ, 1-2 ಮಾರ್ಕಿಂದು ಮತ್ತು 1 ಮಾರ್ಕಿಂದು ಕ್ವಶನ್ ಕವರ್ ಆಗುತ್ತೆ ಖಂಡಿತ. ಓಕೆ, ಚೇಂಜು ಆಗ್ಬೋದು, ಇಲ್ಲ ಅಂತಲ್ಲ. ಈ ಸಲ ಚೇಂಜ್ ಕೇಳ್ಬೋದು, ಇಲ್ಲ ಅಂತಲ್ಲ. ಆದ್ರೂ ಮ್ಯಾಕ್ಸಿಮಮ್ ಎಲ್ಲ ವರ್ಷ ಕೇಳಿದೆ ಅಂದರೆ ಇದು ವರ್ಷನೂ ಕೇಳ್ಬೋದು. ಓಕೆ, ವಿಡಿಯೋ ಇಷ್ಟ ಆಗಿದ್ದರೆ ಕಮೆಂಟ್ ಮುಖಾಂತರ ನಿಮ್ಮ ಒಪಿನಿಯನನ್ನು ತಿಳಿಸಿ. ಥ್ಯಾಂಕ್ ಯು.